ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋದಿಂದ ಹೊಸ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಇಂಟೆಲಿಜೆನ್ಸ್ ಬ್ಯೂರೋ ನೋಡ್ರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಕೇಂದ್ರ ಗೃಹ ಖಾತೆ ಅಂಡರ್ ಬರುತ್ತೆ, ಗೃಹ ಸಚಿವಾಲಯದ ಅಂಡರ್ ಬರುತ್ತೆ. ಸೊ ಇವರು ಏನ್ ಮಾಡಿದಾರೆ ಅಂದ್ರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಎಕ್ಸಾಮ್ 2025 ಕರೆದಿದ್ದಾರೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿಯನ್ ನ್ಯಾಷನಲ್ಸ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಇನ್ ದ ಫಾಲೋವಿಂಗ್ ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸಸ್. ಸೊ ಇಲ್ಲೇನ್ ಮಾಡಿದಾರೆ ಅಂದ್ರೆ ಕೆಲವೊಂದಿಷ್ಟು ಆಫೀಸಸ್ ಕೊಟ್ಟಿದ್ದಾರೆ. ಅಲ್ಲೇನ್ ಮಾಡ್ತಿದಾರಪ್ಪ ಅಂದ್ರೆ ನಿಮ್ಗೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಅನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟು ನೋಡ್ರಿ 455 ಹುದ್ದೆಗಳಿಗೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅಪ್ಲಿಕೆಂಟ್ಸ್ ಆರ್ ಅಡ್ವೈಸ್ ಟು ಗೋ ಥ್ರೂ ದ ಆಲ್ ಪ್ಯಾರಾಮೀಟರ್ಸ್ ಅಂಡರ್ ದ ಡಿಫರೆಂಟ್ ಪ್ಯಾರಾಸ್ ಅಂಡ್ ಸಬ್ ಪ್ಯಾರಾಸ್ ಮೆನ್ಷನ್ ಬಿಲೋ ಅಂಡ್ ಸ್ಯಾಟಿಸ್ಫೈ themselves about their suitability in terms of age, essential qualification, etc. for the post of security assistant motor transport before applying. Candidates fulfilling the eligibility criteria of the post as mentioned below may apply online through the MHA website, that is www.mha.gov.in or NCS portal. ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಯಾರು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಹಾಕ್ತಿರಲ್ಲ ಅವ್ರು ಒಂದ್ಸರಿ ಏನ್ ಮಾಡ್ರಂದ್ರೆ ನೀವು ಒಂದ್ಸರಿ ನೋಟಿಫಿಕೇಶನ್ಸ್ ಅನ್ನ ಓದ್ಕೋರಿ ನೀಟಾಗಿ. ಏನಪ್ಪಾ ಅಂದ್ರೆ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಏನು, ಏಜ್ ಲಿಮಿಟ್ ಏನು, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನು, ವಿದ್ಯಾರ್ಥಿ ಏನಿರ್ಬೇಕು, ನೀವು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತಿರೋ ಇಲ್ಲ ಅಂತ ಒಂದ್ಸರಿ ನೋಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು ಅಂತ ಹೇಳ್ತಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ಸ್ ನೋಡ್ರಿ 2 ವೆಬ್ಸೈಟ್ ಮೂಲಕ ಕೂಡ ನೀವು ಹಾಕ್ಬಹುದು. ಒಂದು ಹೋಮ್ ಮಿನಿಸ್ಟರ್ ಅಫಿಷಿಯಲ್ ವೆಬ್ಸೈಟ್ ಆದಂತ www.mh.gov.in ಮೂಲಕ ಆದ್ರೂ ಹಾಕ್ಬಹುದು, ಅಥವಾ NCS ಪೋರ್ಟಲ್ ಮೂಲಕ ನೀವು ಅಪ್ಲಿಕೇಶನ್ಸ್ ನ ಹಾಕ್ಬಹುದು. www.ncs.gov.in ಮೂಲಕ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದಾಗಿದೆ. ಹಾಗಾದ್ರೆ ಡಿಸ್ಕ್ರಿಪ್ಷನ್ ಅನ್ನ ನೋಡೋದಾದ್ರೆ ನೋಡ್ರಿ, ಕ್ಲಾಸಿಫಿಕೇಶನ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಜನರಲ್, ಸೆಂಟ್ರಲ್ ಸರ್ವಿಸ್, ಗ್ರೂಪ್ ಸಿ, ನಾನ್ ಗೆಜೆಟೆಡ್, ನಾನ್ ಮಿನಿಸ್ಟ್ರಲ್ ಆಫೀಸರ್ ಹುದ್ದೆಗಳಿದೆ. ಪೇ ಸ್ಕೇಲ್ ಅನ್ನ ನೋಡೋದಾದ್ರೆ ನಿಮ್ಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದ್ರೆ 21,700 ರೂಪಾಯಿಂದ 69,100 ರೂಪಾಯಿವರೆಗೂ ಕೊಡ್ತಾರೆ. ಜೊತೆಗೆ ನೋಡ್ರಿ ಕೇಂದ್ರ ಸರ್ಕಾರ ಕೊಡುವಂತ ಅಲವೆನ್ಸಸ್ ಅನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸ್ಪೆಷಲ್ ಸೆಕ್ಯೂರಿಟಿ ಅಲವೆನ್ಸ್ ಅಂತೇಳಿ ಬೇಸಿಕ್ 20% ಕೊಡ್ತಾರೆ. ಜೊತೆಗೆ ನೋಡ್ರಿ ನೀವು 30 ಡೇಸ್ಗೆ ಡ್ಯೂಟಿ ಮಾಡಿದ ಅಡಿಷನಲ್ ಡ್ಯೂಟಿ ಮಾಡಿದ ಕ್ಯಾಶ್ ಕಂಪನ್ಸೇಷನ್ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಂದ್ರೆ ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ಬೇಕಂದ್ರೆ ಏನು ವಿದ್ಯಾರ್ಥಿ ನೀವು ಹೊಂದಿರ್ಬೇಕಂತ ನಾವು ಇಲ್ಲಿ ನೋಡೋದಾದ್ರೆ ಫಸ್ಟ್ ಏನ್ ಹೇಳ್ತಿದ್ರೆ ಅಂದ್ರೆ ಮ್ಯಾಟ್ರಿಕ್ಯುಲೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆಫ್ ಎಜುಕೇಶನ್ಸ್. ಫಸ್ಟ್ ನೀವೇನಪ್ಪ ಅಂದ್ರೆ SSLC ನ ಪಾಸ್ ಆಗಿರ್ಬೇಕು. ಎರಡನೇದು ಏನ್ ಹೇಳ್ತಿದ್ದಾರೆ ಅಂದ್ರೆ ಪೊಸೆಷನ್ ಆಫ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಆಫ್ ಮೋಟರ್ ಕಾರ್ಸ್ LMV ಅಂದ್ರೆ ಲೈಟ್ ಮೋಟಾರ್ ವೆಹಿಕಲ್ಸ್ ಅಂತ ಹೇಳ್ತೀವಿ, ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಲೈಸೆನ್ಸ್ ಅಲ್ಲಿ 2 ಬರುತ್ತೆ, ಹೆವಿ ಲೈಸೆನ್ಸ್ ಅಂತ ಬರುತ್ತೆ, ಇನ್ನೊಂದು ಲೈಟ್ ಮೋಟಾರ್ ವೆಹಿಕಲ್ಸ್ ಅಂತ ಬರುತ್ತೆ. ಯಾರೆಲ್ಲ ಕಾರನ್ನ ಓಡಿಸಿರ್ತೀರ ಅವ್ರ ಕಡೆ LMV ಲೈಸೆನ್ಸ್ ಇರುತ್ತೆ. ಆ LMV ಲೈಸೆನ್ಸ್ ಅನ್ನ ನೀವು ಹೊಂದಿರ್ಬೇಕಂತ ಹೇಳ್ತಿದ್ದಾರೆ. ಮೂರನೇದು ಏನಪ್ಪಾ ಅಂದ್ರೆ ನಾಲೆಜ್ ಆಫ್ ಮೋಟಾರ್ ಮೆಕ್ಯಾನಿಸಮ್. ದ ಕ್ಯಾಂಡಿಡೇಟ್ ಶುಡ್ ಬಿ ಏಬಲ್ ಟು ರಿಮೂವ್ ದ ಮೈನರ್ ಡಿಫೆಕ್ಟ್ಸ್ ಇನ್ ದ ವೆಹಿಕಲ್. ಅಂದ್ರೆ ನಿಮಗೆ ಏನಿರ್ಬೇಕಂದ್ರೆ ಈ ಗಾಡಿಯಲ್ಲಿ ಏನಾದ್ರೂ ತೊಂದರೆಗಳು ಬಂದಾಗ ಅಲ್ಲಿ ಏನ್ ಸಣ್ಣ ಪುಟ್ಟ ತೊಂದರೆಗಳಾಗಿದ್ದಿಲ್ಲ ಅದನ್ನ ಗುರುತಿಸಿ ಅಲ್ಲೇ ರಿಪೇರಿ ಮಾಡುವಂತ ಕೆಪಾಬಿಲಿಟಿ ಇರಬೇಕು ಅಥವಾ ಕೆಪಾಸಿಟಿ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಅ ಮೋಟರ್ ಕಾರ್ ಫಾರ್ ಅಟ್ ಲೀಸ್ಟ್ 1 year ಆಫ್ಟರ್ ಒಬ್ಟೈನಿಂಗ್ ಅ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್. ಅಂದ್ರೆ ನೀವು ಲೈಸೆನ್ಸ್ ಅನ್ನ ಪಡೆದ್ಮೇಲೆ ಅಟ್ ಲೀಸ್ಟ್ 1 ವರ್ಷದವರೆಗೂ ಆದ್ರೂ ನೀವೇನಪ್ಪ ಅಂದ್ರೆ ಕಾರನ್ನ ಓಡಿಸಿರುವಂತ ಅಥವಾ ಗಾಡಿಯನ್ನ ಓಡಿಸಿರುವಂತ ಅನುಭವವನ್ನು ನೀವು ಇಲ್ಲಿ ಹೊಂದಿರ್ಬೇಕಂತ ಹೇಳ್ತಿದ್ದಾರೆ. ಪೊಸೆಷನ್ ಆಫ್ ಡೊಮೈಸೈಲ್ ಸರ್ಟಿಫಿಕೇಟ್ ದಟ್ ಸ್ಟೇಟ್ ಅಗೇನ್ಸ್ಟ್ ವಿಚ್ ಕ್ಯಾಂಡಿಡೇಟ್ ಇಸ್ ಆಸ್ ಅಪ್ಲೈಡ್. ಅಂದ್ರೆ ನೀವು ಯಾವ ಒಂದು ರಾಜ್ಯಕ್ಕೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ತಿದ್ರಲ್ಲ ಆ ರಾಜ್ಯದ ಸ್ಥಳೀಯ ನಿವಾಸಿಗಳು ನೀವು ಆಗಿರ್ಬೇಕು, ಆ ಒಂದು ಸರ್ಟಿಫಿಕೇಟ್ ಅನ್ನ ಹೊಂದಿರ್ಬೇಕಂತ ಹೇಳ್ತಿದ್ದಾರೆ. ಒಟ್ಟು ನೋಡ್ರಿ ಮೊದಲೇದೇನಪ್ಪ ಅಂದ್ರೆ SSLC ಪಾಸ್ ಆಗಿರ್ಬೇಕು. ಎರಡನೇದು ನಿಮ್ ಕಡೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಮೂರನೇದು ಏನಂದ್ರೆ ಗಾಡಿ ಕೆಟ್ಟಾಗ ಅಥವಾ ಕಾರ್ ಕೆಟ್ಟಾಗ ಸಣ್ಣ ಪುಟ್ಟ ರಿಪೇರಿ ಮಾಡುವಂತ ಕೆಪಾಸಿಟಿ ನಿಮ್ ಕಡೆ ಇರ್ಬೇಕಂತ ಹೇಳ್ತಿದ್ದಾರೆ. ನಾಲ್ಕನೇದು ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು 1 ವರ್ಷದವರೆಗೂ ಅಟ್ ಲೀಸ್ಟ್ ನೀವೇನಪ್ಪ ಅಂದ್ರೆ ಗಾಡಿಯನ್ನ ಓಡಿಸಿರುವಂತ ವಾಹನವನ್ನ ಚಲಾವಣೆ ಮಾಡಿರುವಂತ ಅನುಭವನ ಹೊಂದಿರ್ಬೇಕಂತ ಹೇಳ್ತಿದ್ದಾರೆ. ಐದನೇದು ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವ ರಾಜ್ಯಕ್ಕೆ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ತಿದ್ರಲ್ಲ ಆ ರಾಜ್ಯದ ಸ್ಥಳೀಯ ನಿವಾಸಿಗಳಾಗಿರುವಂತ ಸರ್ಟಿಫಿಕೇಟ್ ಅನ್ನ ನೀವು ಹೊಂದಿರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಡಿಸೈರಬಲ್ ನೋಡ್ರಿ ಪೊಸೆಷನ್ ಆಫ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಮೋಟರ್ ಸೈಕಲ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಯಾರ ಕಡೆ ಆದ್ರೂ 2 wheeler ಲೈಸೆನ್ಸ್ ಇದ್ರು ಕೂಡ ನೀವು ಇಲ್ಲಿ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಲೈಸೆನ್ಸ್ ತಗೊಳ್ಬೇಕಾದ್ರೆ ನೋಡ್ರಿ ಎಲ್ಲರೂ ಏನ್ ಮಾಡಿರ್ತಾರೆ ಅಂದ್ರೆ ಮೋಟರ್ ವೆಹಿಕಲ್ಸ್ ಬಂದಾಗ 2 wheeler ಮತ್ತೆ 4 wheeler ಲೈಸೆನ್ಸ್ ಎರಡನ್ನೂ ಹೊಂದಿರ್ತಾರೆ. ಕೆಲವರು 4 wheeler ಅಷ್ಟೇ ಇರುತ್ತೆ, 2 wheeler ಇಲ್ಲ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ಯಾರು 4 wheeler ಜೊತೆಗೆ 2 wheeler ಲೈಸೆನ್ಸ್ ಇರುತ್ತಲ್ಲ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ವಯೋಮಿತಿಯನ್ನ ನಾವಿಲ್ಲಿ ನೋಡೋದಾದ್ರೆ ನೋಡ್ರಿ
ವಯೋಮಿತಿ ಎಷ್ಟಿರುತ್ತಪ್ಪ ಅಂದ್ರೆ 18ರಿಂದ 27 ವರ್ಷ ಇರುತ್ತೆ ಅಂತ ಹೇಳ್ತಿದ್ರೆ, ಅದು ಕೂಡ 28/9/2025ರಂತೆ. ಜೊತೆಗೆ ನೋಡ್ರಿ, ನೀವು ಕೆಲವೊಂದಿಷ್ಟು ಕೆಟಗರಿ ಸೇರಿದ್ರೆ ನಿಮಗೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ SC/ST ಕೆಟಗರಿ ಸೇರಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಇದೆ. ಜೊತೆಗೆ ನೋಡ್ರಿ, ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಏನ್ ಮಾಡಿದಾರೆ ಅಂದ್ರೆ 40 ವರ್ಷದವರೆಗೂ ಕೂಡ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆಲ್ಲ ಅದು 28/9/2025ರಂತೆ ನಿಮ್ಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಷ್ಟರೊಳಗೆ ಬಂದಿರಬೇಕು, ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡ್ರಿ, ನಿಮ್ಮ ರಿಕ್ರೂಟ್ಮೆಂಟ್ ಅಥವಾ ನೇಮಕಾತಿನ ಯಾವ ತರ ಮಾಡ್ತಾರೆ ಅಂದ್ರೆ, ನಿಮ್ಗೊಂದು ಡಿಸ್ಕ್ರಿಪ್ಷನ್ ಎಕ್ಸಾಮ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಡ್ರೈವಿಂಗ್ ಟೆಸ್ಟ್ ಮತ್ತೆ ಕಮ್ ಇಂಟರ್ವ್ಯೂ 2 ಇರುತ್ತೆ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೊಂದು ರೈಟಿಂಗ್ ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನಿಮ್ಗೆ ಮೋಟಾರ್ ಮೆಕ್ಯಾನಿಸಮ್ ಮತ್ತು ಡ್ರೈವಿಂಗ್ ಟೆಸ್ಟ್ ಕಮ್ ಇಂಟರ್ವ್ಯೂ ಅನ್ನ ತೆಗೆದುಕೊಳ್ತಾರೆ. ಸೊ ಇದು ಎಕ್ಸಾಮಿನೇಷನ್ಸ್ ಅಲ್ಲಿ ನೋಡ್ರಿ 5 ಭಾಗಗಳಿರುತ್ತೆ. ಇಲ್ಲೇನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಜನರಲ್ ಅವೇರ್ನೆಸ್ ಮೇಲೆ 20 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಬೇಸಿಕ್ ಟ್ರಾನ್ಸ್ಪೋರ್ಟ್ ಅಥವಾ ಡ್ರೈವಿಂಗ್ ರೂಲ್ಸ್ ಮೇಲೆ, ಅಂದ್ರೆ ವಾಹನವನ್ನ ಯಾವ ತರ ಚಲಾವಣೆ ಮಾಡ್ಬೇಕು ಮತ್ತೆ ಚಲಾವಣೆ ಮಾಡ್ಬೇಕಾದ್ರೆ ಏನೇನು ನಿಯಮಗಳಿದೆ ಅದ್ರ ಮೇಲೆ 20 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ 20 ಕ್ವಶನ್ಸ್ ಗಳನ್ನ ಕೇಳ್ತಾರೆ, 20 ಅಂಕಗಳಿಗೆ. ಇದಾದ್ಮೇಲೆ ನೋಡ್ರಿ, ನ್ಯೂಮರಿಕಲ್, ಅನಾಲಿಟಿಕಲ್, ಲಾಜಿಕಲ್ ಎಬಿಲಿಟಿ ಅಂಡ್ ರೀಸನಿಂಗ್ ಮೇಲೆ ನಿಮ್ಗೆ 20 ಅಂಕಗಳ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ 20 ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟು ನೋಡ್ರಿ 100 ಅಂಕಗಳ ಏನಪ್ಪಾ ಅಂದ್ರೆ ಪ್ರಶ್ನೆ ಪತ್ರಿಕೆ ಇರುತ್ತೆ, 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿರುತ್ತೆ. ಒಟ್ಟು ಡ್ಯೂರೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 1 ಅವರ್ ಇರುತ್ತೆ. ಪ್ರತಿಯೊಂದು ಸೆಕ್ಷನ್ಸ್ ಮೇಲೆ ನಿಮ್ಗೆ ಏನಂದ್ರೆ 20 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಒಟ್ಟು 100 ಅಂಕಗಳಿಗೆ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡ್ತಾರೆ. 1 ಅವರ್ ಅಂದ್ರೆ ಸಮಯ ಎಷ್ಟಿರುತ್ತೆ ಅಂದ್ರೆ 1 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ಎರಡನೇದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಮೋಟಾರ್ ಮೆಕ್ಯಾನಿಸಮ್ ಅಂಡ್ ಡ್ರೈವಿಂಗ್ ಟೆಸ್ಟ್ ಕಮ್ ಇಂಟರ್ವ್ಯೂ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ನೋಡ್ರಿ, ದ ಕ್ಯಾಂಡಿಡೇಟ್ಸ್ ವುಡ್ ಬಿ ರಿಕ್ವೈರ್ಡ್ ಟು ಡ್ರೈವ್ ದ ಮೋಟಾರ್ ವೆಹಿಕಲ್ ಆಸ್ ಇನ್ಸ್ಟ್ರಕ್ಟೆಡ್ ಬೈ ದ ಇನ್ಸ್ಟ್ರಕ್ಟರ್. The practical knowledge of the candidates about the vehicle and removal of minor defects or snags in the vehicle, its upkeep and maintenance etc. would also be tested. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ನಿಮಗೆ ಡ್ರೈವಿಂಗ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಗೊಬ್ರು ಇನ್ಸ್ಟ್ರಕ್ಟರ್ ಇರ್ತಾರೆ. ಅವ್ರು ಹೇಳ್ದಂಗೆ ನೀವೇನ್ ಮಾಡ್ಬೇಕಂದ್ರೆ ವಾಹನವನ್ನ ಚಲಾವಣೆ ಮಾಡ್ಬೇಕು. ಜೊತೆಗೆ ವಾಹನದ ಬಗ್ಗೆ ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಎಷ್ಟಿದೆಯಲ್ಲ ಅದನ್ನ ಕೂಡ ಟೆಸ್ಟ್ ಮಾಡ್ತಾರೆ. ಜೊತೆಗೆ ಏನಂದ್ರೆ, ಕೆಲವೊಂದಿಷ್ಟು ಏನಿರುತ್ತೆ ಅಂದ್ರೆ ಮೈನರ್ ಡಿಫೆಕ್ಟ್ಸ್ ಇರುತ್ತೆ, ಅಂದ್ರೆ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ಆ ತೊಂದರೆಗಳನ್ನ ನೀವ್ ಏನ್ ಮಾಡ್ಬೇಕಂದ್ರೆ ರಿಪೇರಿಯನ್ನ ಮಾಡ್ತಾ ಹೋಗ್ಬೇಕು. ಜೊತೆಗೆ ನೋಡ್ರಿ, ವಾಹನವನ್ನ ಯಾವ ತರ ಮೇಂಟೈನ್ ಮಾಡ್ತೀರಾ, ಅದನ್ನ ಯಾವ ತರ ನೀಟಾಗಿ ಇಟ್ಕೋತೀರಾ, ಅದನ್ನು ಕೂಡ ಇಲ್ಲಿ ನಿಮ್ಗೆ ಟೆಸ್ಟ್ ಮಾಡ್ತಾರೆ. ಇದಕ್ಕೆ 50 ಅಂಕಗಳಿರುತ್ತೆ. ಜೊತೆಗೆ ನೋಡ್ರಿ, ಈ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ 1/4 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ 0.25 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕಡಿತಗೊಳಿಸ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರ್ಬೇಕಂದ್ರೆ ಟೈರ್ 2 ಎಕ್ಸಾಮಿನೇಷನ್ಸ್ ಅಲ್ಲಿ 40% ಇರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ 50ಕ್ಕೆ 40 ಅಂಕಗಳನ್ನ ನೀವು ತೆಗೆದುಕೊಳ್ಳೇಬೇಕು ಅಂತ ಇಲ್ಲಿ ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ. ಯಾರು 40ಕ್ಕಿಂತ ಕಮ್ಮಿ ತೆಗೆದುಕೊಳ್ತಾರಲ್ಲ ಅವ್ರನ್ನ ಕನ್ಸಿಡರ್ ಮಾಡಲ್ಲ, ಶಾರ್ಟ್ ಲಿಸ್ಟಿಂಗ್ ಗೆ ಕನ್ಸಿಡರ್ ಮಾಡಲ್ಲ. ಇದಾದ್ಮೇಲೆ ಎಕ್ಸಾಮಿನೇಷನ್ ಸಿಟೀಸ್ ಅನ್ನ ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ನೋಡ್ರಿ ಎಷ್ಟು ಎಕ್ಸಾಮಿನೇಷನ್ ಸಿಟೀಸ್ ಇದೆ ಅಂದ್ರೆ ಒಟ್ಟು 5 ಎಕ್ಸಾಮಿನೇಷನ್ ಸಿಟೀಸ್ ಇದೆ. ಬೆಳಗಾವಿ, ಬೆಂಗಳೂರು, ಮಂಗಳೂರು, ಮೈಸೂರು ಮತ್ತೆ ಶಿವಮೊಗ್ಗದಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಎಕ್ಸಾಮಿನೇಷನ್ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಒಟ್ಟು 5 ಸಿಟಿಗಳಿಗೆ ನೀವು ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಕರ್ನಾಟಕದಲ್ಲಿರುವಂತಹ ಸಿಟಿಗಳಿಗೆ ನಿಮ್ಗ ಹತ್ರ ಯಾವ್ದಿದೆ ಮನೆಗೆ ಅಥವಾ ನಿಮ್ಮ ವರ್ಕಿಂಗ್ ಲೊಕೇಶನ್ಸ್ ಯಾವ್ದು ಹತ್ರ ಇದೆಯಲ್ಲ ಆ ಸಿಟಿಗಳನ್ನ ಆರ್ಡರ್ ವೈಸ್ ನೀವು ಕೊಡ್ತಾ ಹೋಗಿ. ಸೊ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ ಅನ್ನ ನೋಡೋದಾದ್ರೆ ನೋಡ್ರಿ, ಇನ್ ಆರ್ಡರ್ ಟು ಅಚೀವ್ ದ ಕ್ವಾಲಿಟೇಟಿವ್ ಸೆಲೆಕ್ಷನ್ಸ್ ಅಂಡ್ ರಿಕ್ರೂಟ್ ದ ಬೆಸ್ಟ್ ಅವೈಲಬಲ್ ಟ್ಯಾಲೆಂಟ್ ದೇರ್ ವುಡ್ ಬಿ ಕಟ್ ಆಫ್ ಮಾರ್ಕ್ಸ್ ಇನ್ ಟೈರ್ 1 ಎಕ್ಸಾಮಿನೇಷನ್. ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ಜನರಲ್ ಕ್ಯಾಟಗರಿ ಅವರಾಗಿದ್ರೆ ನೀವು 30 ಅಂಕಗಳನ್ನು ತೆಗೆದುಕೊಳ್ಬೇಕು. OBC ಅವರಾಗಿದ್ರೆ 28 ಅಂಕಗಳನ್ನು ತೆಗೆದುಕೊಳ್ಬೇಕು. SC/ST ದವ್ರು 25 ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ದವ್ರು ಏನ್ ಮಾಡ್ಬೇಕಂದ್ರೆ 30 ಅಂಕಗಳನ್ನ ತೆಗೆದುಕೊಳ್ಬೇಕು. ಇದಾದ್ಮೇಲೆ ನಿಮ್ ಸೆಲೆಕ್ಷನ್ಸ್ ಯಾವ ತರ ಮಾಡ್ತಾರೆ, ರೆಸೊಲ್ಯೂಷನ್ಸ್ ಆದಾಗ ಅಂತ ಹೇಳ್ತಿದ್ರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಏನ್ ನೋಡೋಣ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಆನ್ಲೈನ್ ಅಪ್ಲಿಕೇಶನ್ ನೋಡ್ರಿ ಆಲ್ರೆಡಿ 6/9/2025ಕ್ಕೆ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 28/9/2025ಕ್ಕೆ ಕ್ಲೋಸ್ ಆಗುತ್ತೆ. ಜೊತೆಗೆ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ನೀವೇನಂದ್ರೆ ಆನ್ಲೈನ್ ಅಲ್ಲೇ ತುಂಬದಿದ್ರೆ 28/9/2025ಕ್ಕೆ ತುಂಬಬೇಕು. ಇನ್ ಕೇಸ್ ಆಫ್ಲೈನ್ ಅಲ್ಲಿ ತುಂಬ್ತೀರಿ ಅಂದ್ರೆ ನೀವು 30/9/2025ಕ್ಕೆ ತುಂಬಬಹುದು. ನೀವು ಚಲನನ ಜನರೇಟ್ ಮಾಡ್ಕೊಂಡು SBI ಬ್ಯಾಂಕ್ ಮೂಲಕ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಪೇಮೆಂಟ್ ಮಾಡಕ್ಕೆ 30/9/2025. ಸೊ ಆಲ್ರೆಡಿ ಹೇಳಿರೋಂಗೆ ಅಪ್ಲಿಕೇಶನ್ಸ್ ನೀವು 2 ವೆಬ್ಸೈಟ್ ಮೂಲಕ ಫಿಲ್ ಮಾಡಬಹುದು.
ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವೆಬ್ಸೈಟ್ ಆದಂತ www.mh.gov.in ಮೂಲಕ ಆದ್ರೂ ಅಪ್ಲಿಕೇಶನ್ಸ್ ಹಾಕ್ಬೋದು, ಅಥವಾ NCS ಪೋರ್ಟಲ್ ಆದಂತ www.ncs.gov.in ಮೂಲಕ ಆದ್ರೂ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಸೊ ಹೌ ಟು ಅಪ್ಲೈ ಅಂತ ಹೇಳಿದೀವಿ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಅನ್ನ ನೋಡ್ತಾ ಹೋಗೋಣ. ಅಂದ್ರೆ ನಿಮಗೆ ಫೀಸ್ ಎಷ್ಟಿದೆ ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ಅಂದ್ರೆ, ಇಲ್ಲಿ ಎಲ್ಲಾ ಅಭ್ಯರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ 550 ರೂಪಾಯಿ ಏನ್ ಮಾಡ್ಬೇಕಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಅನ್ನ ತುಂಬಬೇಕು. ಜೊತೆಗೆ ನೋಡ್ರಿ, ಪುರುಷ ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿಗೆ ಮತ್ತೆ OBC ಅಭ್ಯರ್ಥಿಗಳಾಗಿದ್ರೆ ನೀವು ಎಕ್ಸಾಮಿನೇಷನ್ ಫೀಸ್ ಜೊತೆಗೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಅನ್ನ ತುಂಬಬೇಕು. ಇಲ್ಲಿ 2 ಸೆಕ್ಷನ್ಸ್ ಇದೆ. ಫಸ್ಟ್ ನೋಡ್ರಿ, ಎಲ್ಲಾ ಅಭ್ಯರ್ಥಿಗಳು ಯಾರೇ ಇರಲಿ, SC ST ಇರಲಿ, ಮಹಿಳೆ ಇರಲಿ, ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಅಂತ ಹೇಳಿ ನಿಮ್ಗೆ 550 ರೂಪಾಯಿನ ಅವರು ಚಾರ್ಜ್ ಮಾಡ್ತಾರೆ. ಇದಾದ್ಮೇಲೆ ಪುರುಷ ಅಭ್ಯರ್ಥಿಗಳು ಎಸ್ಪೆಷಲಿ ಯಾವ ಕ್ಯಾಟಗರಿ ಸೇರಿದವರಪ್ಪ ಅಂದ್ರೆ OBC ಮತ್ತೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಆರ್ಥಿಕ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಾಗಿದ್ರೆ ನೀವೇನ್ ಮಾಡ್ಬೇಕಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಜೊತೆಗೆ 550 ರೂಪಾಯಿ ಜೊತೆಗೆ ಎಕ್ಸಾಮಿನೇಷನ್ ಫೀಸ್ 100 ರುಪೀಸ್ ಅನ್ನು ಕೂಡ ತುಂಬಬೇಕು. ಟೋಟಲ್ 650 ರೂಪಾಯಿನ ನೀವು ಇಲ್ಲಿ ತುಂಬಬೇಕಾಗತ್ತೆ. ಉಳಿದಂತೆ ನೋಡ್ರಿ, SC ST ಕ್ಯಾಂಡಿಡೇಟ್, ಮಹಿಳಾ ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕರಿಗೆ ಏನ್ ಮಾಡಿದ್ರೆ ಅಂದ್ರೆ ಕೇವಲ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ 550 ರೂಪಾಯಿನ ಮಾತ್ರ ಇಲ್ಲಿ ಚಾರ್ಜ್ ಮಾಡ್ತಾರೆ. ಜೊತೆಗೆ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ಏನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ನಲ್ಲೇ ತುಂಬಬಹುದು. ಆನ್ಲೈನ್ ನಲ್ಲಿ ತುಂಬ್ತೀರಂದ್ರೆ ರೂಪೇ, ವೀಸಾ, ಮಾಸ್ಟರ್ ಕಾರ್ಡ್, ಕ್ರೆಡಿಟ್ ಬ್ಯಾಂಕಿಂಗ್, ಇಂಟರ್ನೆಟ್, UPI, SBI ಚಲನ್ ಮೂಲಕ ಆದ್ರೂ ಆನ್ಲೈನ್ ಮೂಲಕ ತುಂಬಬಹುದು. ಆಫ್ಲೈನ್ ಅಲ್ಲಿ ತುಂಬ್ತೀನಿ ಅಂದ್ರೆ SBI ಚಲನ್ ಅನ್ನ ಜನರೇಟ್ ಮಾಡ್ಕೊಂಡು ಆಫ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದು. ಆನ್ಲೈನ್ ಲಾಸ್ಟ್ ಡೇಟ್ ಬಂದು 29/8/2025. ಆಫ್ಲೈನ್ ಬಂದು 30/9/2025 ನಿಮ್ಮ ಲಾಸ್ಟ್ ಡೇಟ್ ಇದೆ. ಸೊ ಆನ್ಲೈನ್ ಫೀಸ್ ತುಂಬಕ್ ನೋಡ್ರಿ, ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ 28/9/2025. ಇದಿಷ್ಟೇನಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಅವ್ರು ಕಳಿಸಿರುವಂತಹ ಹೊಸ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.